ಹಾರುಗೇರಿ ವರದಿ. ಸೇವೆಯ ಮೂಲಕ ಜನರ ಹೃದಯ ಗೆದ್ದ ಸರಿಕರ 80ನೇ ವರ್ಷದ ಜನ್ಮದಿನದ ವೈಭವ. ಡಾಕ್ಟರ್ ಬಿ.ಸಿ. ಸರಿಕರರವರ 80ನೇ ಹುಟ್ಟುಹಬ್ಬದ ಅದ್ದೂರಿ ಸಂಭ್ರಮ. ಹಸನ್ಮುಖಿ ಸದಾ ಸುಖಿ ಎಂಬಂತೆ 80ರ ವಯಸ್ಸಿನಲ್ಲಿಯೂ ಇಂದಿನ ಯುವಜನಾಂಗವನ್ನು ನಾಚಿಸುವಂತೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದ ಡಾಕ್ಟರ್ ಸರಿಕರ ಅವರು ಶತಮಾನೋತ್ಸವ ಸಮಾರಂಭವನ್ನು ಆಚರಿಸಿಕೊಳ್ಳುವಂತೆ ಭಗವಂತನು ಆಯುರಾರೋಗ್ಯ ದಯಪಾಲಿಸಲಿ ಎಂದು ಹಂದಿಗುಂದ ಆಡಿಮಠದ ಪೂಜ್ಯ ಶಿವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಪಟ್ಟಣದ ಚನ್ನವೃಷಭೇಂದ್ರ ದೇವರಕೊಂಡಜ್ಜನ ಲೀಲಾ ಮಠದ ಡಾ. ಶಿವಾನಂದ ಭಾರತಿ ಸಭಾಭವನದಲ್ಲಿ ಅಖಂಡ ರಾಯಬಾಗ ಮತಕ್ಷೇತ್ರದ ಮಾಜಿ ಶಾಸಕ ಡಾಕ್ಟರ್ ಬಿ.ಸಿ. ಸರಿಕರರವರ 80ನೇ ವರ್ಷದ ಜನ್ಮದಿನ ಸಮಾರಂಭವು ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪೂಜ್ಯರು ಹಾಗೂ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಸಮಾರಂಭಕ್ಕೆ ಚಾಲನೆ ನೀಡಿದರು. ಸಾವಿರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಸಮ್ಮುಖದಲ್ಲಿ ಡಾಕ್ಟರ್ ಸರಿಕರರವರು ಕೇಕ್ ಕತ್ತರಿಸುವ ಮೂಲಕ ತಮ್ಮ 80ನೇ ವಾರ್ಷಿಕೋತ್ಸವವನ್ನು ಸಂಭ್ರಮದಿಂದ ಆಚರಿಸಿಕೊಂಡರು. ಸದಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ತನ್ನನ್ನೇ ತಾನು ಸುಟ್ಟುಕೊಂಡು ಪರರಿಗೆ ಬೆಳಕನ್ನು ನೀಡುವ ದೀಪದಂತಿರುವ ಯಾರಿಗೂ ಕೇಡನ್ನು ಬಯಸದ ಅಜಾತಶತ್ರು ಡಾಕ್ಟರ್ ಬಿ.ಸಿ. ಸರಿಕರರವರ ಸೇವೆ ನೊಂದ ಜನರಿಗೆ ಇನ್ನಷ್ಟು ಸಿಗುವಂತಾಗಲಿ, ಅವರು ಸದಾ ನಗು ನಗುತ್ತ ಸಾಗಲಿ ಎಂದು ಕುಡಚಿ ಮಾಜಿ ಶಾಸಕ ಪಿ. ರಾಜೀವ ಹಾರೈಸಿದರು. ಹೃದಯವಂತ ಮಾತು ಹೃದಯದ ಮಹಾಂತ ಗುಣದಿಂದ ಶ್ರೀಮಂತರಾದ ಡಾಕ್ಟರ್ ಸರಿಕರರವರು ತಮ್ಮ ನಡೆನುಡಿಗಳ ಮೂಲಕ ಎಲ್ಲರನ್ನೂ ಅಪ್ಪಿಕೊಂಡವರು. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿಯೂ ಆರೋಗ್ಯ, ಆಯುಷ್ಯ ಮತ್ತು ಉತ್ತಮ ಭವಿಷ್ಯವನ್ನು ಕರುಣಿಸಲಿ ಎಂದು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನ್ನವರ, ಮಾಜಿ ಶಾಸಕ ಘಾಟಗೆ, ಪುರಸಭೆ ಅಧ್ಯಕ್ಷ ಜ್ಞಾನೇಶ್ವರ ಧರ್ಮಟಿ, ಡಾಕ್ಟರ್ ವಿ.ಎಸ್. ಮಾಳಿ, ಡಿ.ಸಿ. ಸದಲಗಿ, ರಾಮಣ್ಣ ಗಸ್ತಿ, ಗಿರೀಶ್ ದರೂರ, ಭಗವಂತ ಬಂತಿ, ಕಾಮುಶಿಂಗೆ, ಅಶೋಕ್ ಅರಕೇರಿ, ಶೇಖರ ಸೇರಿದಂತೆ ಮುಖಂಡರು, ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ವಿಠ್ಠಲ ಬಡಿಗೇರ, ವಿಕ್ಟರಿ 9 ಟಿವಿ, ಹಾರುಗೇರಿ. ಸನ್ಮಾನ್ಯ ಬಿ.ಸಿ. ಸರಿಕರ್ ಅವರು ಅಂತ ಹೇಳಿ ಯಾವತ್ತಿಗೂ ಕೂಡ ಯಾವ ವ್ಯಕ್ತಿ ಅಹಂಕಾರಕ್ಕೆ ಒಳಗಾಗೋದಿಲ್ಲ. ಯಾವ ವ್ಯಕ್ತಿ ಎಲ್ಲರೂ ನನ್ನವರು ಅಂತ ಹೇಳಿ ಪ್ರೀತಿಸ್ತಾರೆ, ಅವರು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಅತ್ಯಂತ ಸ್ಪಷ್ಟ ಉದಾಹರಣೆ ಅದು ಬಿ.ಸಿ. ಸರಿಕರ್ ಸಾಹೇಬರು ಅಂತ ಹೇಳ್ತಾರೆ. ಅವರು ಎಲ್ಲಾ ಕ್ಷೇತ್ರದಲ್ಲಿ ಕೊಡುಗೆಯನ್ನು ಕೊಟ್ಟರು, ಎಲ್ಲಾ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟರು. ಬಹುತೇಕ ಇವತ್ತು 80ನೇ ಅವರ ಹುಟ್ಟುಹಬ್ಬ ಏನು ಆಚರಣೆ ಆಗ್ತಾ ಇದೆ, ಈ ಕಟ್ಟಡ ಕೂಡ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಅದು ಅವರ ಕೊಡುಗೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಸರಿಕರ್ ಸಾಹೇಬರು ನೂರಾರು ವಸಂತಗಳನ್ನ ಕಾಣಲಿ. ಸರಿಕರ್ ಸಾಹೇಬರ ಮಾರ್ಗದರ್ಶನ ಎಲ್ಲ ಕಿರಿಯರಿಗೆ ಸಿಗಲಿ. ಅವರ ಸೇವೆ ಈ ಜಿಲ್ಲೆಗೆ, ಈ ತಾಲೂಕಿಗೆ ಸಿಗಲಿ. ನಮ್ಮೆಲ್ಲರೂ ಅವರು ಆಶೀರ್ವಾದ ಮಾಡಿ 100 ಕಾಲಗಳವರೆಗೆ ಅವರು ಹೀಗೆ ಇರಲಿ ಅಂತ ಹೇಳ್ತಾ, ನನಗನ್ಸುತ್ತೆ ಸರಿಕರ್ ಸಾಹೇಬರಿಗೆ 80 ಅಲ್ಲ, ಈಗಲೂ 18 ಅಂತ ಹೇಳಿ ನನಗನ್ಸುತ್ತೆ. ಸೊ ಅವರು ಮನಸ್ಸಿನಿಂದ ಯಾವತ್ತಿಗೂ ಕೂಡ ಮುಖ್ಯ. ಅವರು ಯಾರನ್ನೂ ಕೂಡ ನಂಚಿನ ಮನಸ್ಸಿನಿಂದ ನೋಡಲಿಲ್ಲ. ಸಿಟ್ಟು ಬೇರೆ, ನಂಜು ಬೇರೆ. ನಾವು ಸಿಟ್ಟಿಂದ ಹೊಡೆದ್ರೆ ನೋವು ಆರೋವರೆಗೂ ಮಾತ್ರ ನೋವಿರುತ್ತೆ. ನಂಜು ಅದು ಹೊರಗಡೆ ಕಾಣೋದಿಲ್ಲ, ಆದ್ರೆ ಒಳಗಡೆ ಶಾಶ್ವತವಾಗಿ ನಾಶ ಮಾಡುತ್ತೆ. ನಾನು ಸರಿಕರ್ ಸಾಹೇಬರಲ್ಲಿ ನಂಚಿನ ಮನಸ್ಸನ್ನ ನೋಡಲಿಲ್ಲ, ನಂಚಿನ ಮಾತುಗಳನ್ನ ಕೇಳಲಿಲ್ಲ, ನಂಚಿನ ತೀರ್ಮಾನಗಳನ್ನ ನೋಡಲಿಲ್ಲ. ಅವರಲ್ಲಿ ಏನಾದರೂ ಬಂದ್ರೆ ಆ ಸಿಟ್ಟು ತಾತ್ವಿಕವಾಗಿ ಆ ಸಂದರ್ಭಕ್ಕೆ ಇರ್ತಿತ್ತು ಬಿಟ್ರೆ, ಪ್ರೀತಿಯಿಂದ ಎಲ್ಲರನ್ನ ನೋಡಿದ ಮನಸ್ಸು ಬಿ.ಸಿ. ಸರಿಕರ್ ಸಾಹೇಬರು. ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, 100ಕ್ಕೆ 1 ಗಂಟೆ ಕೂಡ ಕಡಿಮೆ ಆಗಬಾರದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನನಗೆ ವಿಶ್ವಾಸ ಇದೆ ಭಗವಂತ 100ರ ಮೇಲೆ ಆಯಸ್ಸು ಅವನಿಗೆ ಇಟ್ಟಿದ್ದಾನೆ ಅಂತ. 100ಕ್ಕೆ ಯಾವುದಾದ್ರೂ ಸ್ವಲ್ಪ ಕಡಿಮೆ ಇದ್ರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನನ್ನ ಆಯಸ್ಸನ್ನ ಕಿತ್ಕೊಂಡು ಈ ಪುಣ್ಯಾತ್ಮನ 100 ಆಯಸ್ಸನ್ನ ಪೂರ್ಣ ಮಾಡಬೇಕು ಅಂತ. ಅಂತಹ ಸಮಾಜ ಸೇವಕರು ಈ ಸಮಾಜಕ್ಕೆ ಶಾಶ್ವತವಾಗಿ ಇರಲಿ. ನಮ್ಮೆಲ್ಲರ ನಾಯಕರು 100 ಕಾಲ ಬಾಳ್ಲಿ ಅಂತ ಹೇಳ್ತಾ, ನನ್ನ ಹೃದಯದ ಅಂತರಾಳದ ಶುಭಾಶಯವನ್ನ ನಮ್ಮೆಲ್ಲರ ನಾಯಕ ಆಗಿರುವಂತಹ ಸರಿಕರ್ ಸಾಹೇಬರಿಗೆ ಹೃದಯದ ಅಂತರಾಳದಿಂದ ನಾನು ಸಮರ್ಪಣೆ ಮಾಡ್ತೇನೆ. ಭಗವಂತ ನಿಮ್ಮನ್ನು ತುಂಬಾ ಚೆನ್ನಾಗಿ ಇಟ್ಟಿರಿ. ಭಗವಂತ ಇನ್ನೂ ಹೆಚ್ಚಿನ ಅಧಿಕಾರವನ್ನು ನಿಮಗೆ ಕೊಡಲಿ. ನಿಮ್ಮಿಂದ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಸೇವೆ ಮಾಡುವಂತಹ ಅವಕಾಶ ಭಗವಂತ
ಎಲ್ಲ ಇನ್ನುಳಿದ ಗಣ್ಯಮಾನ್ಯರಿಗೆ ಸ್ವಲ್ಪ ಮಾಲಾರ್ಪಣೆ ಉಳಿದ ಸರ್. ಹಾಗೆ ಪಿ ರಾಜೇಶ್ ಸಾಹೇಬರಿಗೆ ಗೌರವಪೂರ್ವಕವಾದ ಮಾಲಾರ್ಪಣೆ ಮಾಡಿ ಶಾಸಕರ ಗೌರವಪೂರ್ವಕವಾದ ಮಾಲಾರ್ಪಣೆ ನಮ್ಮ ಸೈಕಲ್ ಸಾಹೇಬ್ ನೆರವೇರಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್. ಗೌರವಪೂರ್ವಕವಾದ ಸನ್ಮಾನ ನೆರವೇರ್ತಾ ಇದೆ. ಇನ್ನು ಶ್ರೀಯುತ ಮೈಸೂರು ಪೇಟನ್ನು ಹಾಕಿ ಗೌರವಪೂರ್ವಕವಾಗಿ ನಮ್ಮ ಮೈಸೂರಿನ ತಮ್ಮನವರು ಡಾಕ್ಟರ್ ಭೀಮಪ್ಪ ಸರಿಕರ್ ಅವರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಿದ್ದಾರೆ. ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಮಾತುಗಳ ಮೌನವಾಗುತ್ತದೆ. ನಿಜವಾಗಲೂ ಕೂಡ ಜೀವನ ಭಗವಂತ ಕೊಟ್ಟಿರತಕ್ಕಂತಹ ಬಹುದೊಡ್ಡ ಕಾಣಿಕೆ, ಬಹುದೊಡ್ಡ ವರದಾನ ಅಂತಕ್ಕಂಥದ್ದು. ಭಗವಂತ ಕೊಟ್ಟಿರತಕ್ಕಂತಹ ಈ ವರದಾನವನ್ನ ನಾವು ಸರಿಯಾದ ರೀತಿಯಲ್ಲಿ ಸದ್ವಿನಿಯೋಗ ಮಾಡಿಕೊಳ್ಳಬೇಕು. ಭಗವಂತ ಮೆಚ್ಚುವ ಹಾಗೆ, ಬಿಡುವ ಹಾಗೆ, ಲಿಂಗ ಮೆಚ್ಚಿ ಜನಬೇಕು ಅನ್ನುವ ಹಾಗೆ ಡಾಕ್ಟರ್ ಬಿ.ಸಿ. ಸರಿಕರ್ ಸರ್ ಅವರು ಹೃದಯವಂತರು. ಹಣವಂತರನ್ನ ಬಹಳ ನೋಡ್ತಾರೆ, ಆದರೆ ಡಾಕ್ಟರ್ ಬಿ.ಸಿ. ಸರಿಕರ್ ಅವರಂತೆ ಎಲ್ಲರಿಗೆ ಸದುವಿನಯದ ಎಲ್ಲ ಪ್ರೀತಿಗೆ ಪಾತ್ರರಾಗಿರುವಂತವರು. ಕಾರ್ಯಕ್ರಮಕ್ಕೆ ಒಬ್ಬ ಮಾಜಿ ಶಾಸಕರ ಕಾರ್ಯಕ್ರಮಕ್ಕೆ ಎಲ್ಲ ಹಾಲಿ ಮಾಜಿ ಶಾಸಕರು ಬಂದು ಸಮ್ಮಿಳನ ಆಗ್ತಾರೆ ಅಂದ್ರೆ ಅವರ ಪ್ರೀತಿ, ಹೃದಯದ ವೈಶಾಲ್ಯತೆ ಎಷ್ಟು ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಡಾಕ್ಟರ್ ಬಿ.ಸಿ. ಸರಿಕರ್ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯವಾಗಿ ಹೀಗೆ ಉಂಟಾಗಲಿ. ಆ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವೆಲ್ಲರೂ ಸಮಾಗಮವಾಗಲಿ ಅಂತ ಒಂದು ಸೌಭಾಗ್ಯವನ್ನ ದೇವರು ಕೊಂಡಿದ್ದರು. ದೈವದಲ್ಲಿ ಸರ್ವ ಮಹಾತ್ಮರು ಪಾಲಿಸಲಿ ಅಂತ ಹಾರೈಸ್ತಾ, ಬಹುಶಃ ನಮ್ಮ ಸರಿಕರ್ ಸಾಹೇಬರು ಆಶ್ರಮಕ್ಕೆ ಬಂದು ಹೇಳಿದಾಗ ನಾನೇ ಗದಗ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನಮ್ಮ ಗುರುಗಳ ಕಾರ್ಯಕ್ರಮ ಇತ್ತು. ಇಲ್ಲ ಅವರೇ ನಿಮ್ಮ 10 ಗಂಟೆಗೆ ನಾವು ಬಿಡ್ತೇವೆ, ಆದಷ್ಟು ನೀವು ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಬಹುಶಃ ಈಗ 1:30 ಈ ಗಂಟೆ ಆಗಿದೆ. ನಾನು ಮುಂದೆ ಬೆಳೆಸಬೇಕಾಗಿದೆ. ಹಾಗಾಗಿ ಸರಿಕರ್ ಸರ್ ಅವರಲ್ಲಿ ಭಾಗವಹಿಸಿದ ಮತ್ತೊಮ್ಮೆ ಮುಖ್ಯವಾದ ಕಾರ್ಯಕ್ರಮ ಅಂತ ನಾನು ಭಾವಿಸುತ್ತೀನಿ. ಅಧಿಕಾರ ಇದ್ದಾಗ ಎಲ್ಲರೂ ಬರ್ಬೋದು. ಒಂದು 5 ನಿಮಿಷ, ಒಂದು 5 ನಿಮಿಷ. ಅಧಿಕಾರ ಇದ್ದಾಗ ಎಲ್ಲರೂ ಬರ್ಬೋದು, ಹಣ ಇದ್ದಾಗ ಎಲ್ಲರೂ ಬರ್ಬೋದು. ಅಧಿಕಾರ ಹೋದ ಮೇಲೆ ಈಗೆಲ್ಲ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಬರ್ತಾರೆ ಅಂತಂದ್ರೆ ಅಲ್ಲಿ ಕೇವಲ ಪ್ರೀತಿಯೇ ಹೊರತು ಬೇರೆ ಏನು ಅಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯ. ನನಗೆ ಬಹಳ ಖುಷಿ ಅನ್ನಿಸ್ತದ. ಇವತ್ತ ಅವರು ಶಾಸಕರಾಗಿದ್ದಾಗಿಂದಲೂ ಗಮನಿಸ್ತೀನಿ. ಅವ್ರು ಈಗ ಹೆಂಗದಾರ, ಶಾಸಕರಾಗಿದ್ದಾಗ ಹಂಗೆ ಇದ್ರು. ಅಧಿಕಾರದೊಳಗಿದ್ದಾಗ ಯಾವ ಮನುಷ್ಯ ಅಧಿಕಾರದಾಗಿದ್ದಾಗ ಇರ್ಲಾರ್ದಾಗ ಒಂದೇ ಇರ್ತಾನೆ, ಅವನು ಚಂದ ಇರ್ತಾನೆ. ಯಾರು ಬದಲಿ ಆಗ್ತಾರ ಅವನು ಚಂದ ಉಳಿಯೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ನಾನು ಈ ಸರಿಕರನ್ನ ಮಾಜಿ ಶಾಸಕರು ಅನ್ನೋ ಕಾರಣಕ್ಕಲ್ಲ, ಒಬ್ಬ ಹೃದಯವಂತ ವ್ಯಕ್ತಿ ಅನ್ನೋ ಕಾರಣಕ್ಕ ನಾನು ಅವರನ್ನ ಪ್ರೀತಿಸ್ತೀನಿ.